ಸಿಎಂ ಕುರ್ಚಿ ಕದನ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಡಿ ಕೆ ಶಿವಕುಮಾರ್ ಮೌನಿಯಾಗಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಅದ್ರ ಬಗ್ಗೆ ನೋ ರಿಯಾಕ್ಷನ್ಸ್. ಡಿನ್ನರ್ ಅದೆಲ್ಲ ಹೊಸ ವರ್ಷದ ಪಾರ್ಟಿ ಮಾಡಿದ್ದಾರೆ, ಬಿಟ್ಬಿಡಿ ಇದನ್ನು. ಪವರೂ ಇಲ್ಲ, ಶೇರೂ ಇಲ್ಲ, ಈ ಹೇಳಿಕೆಗಳು ಇಷ್ಟೇ. ಇವತ್ತು SC ST ಸಮುದಾಯದ ಸಚಿವರು ಶಾಸಕರ ಸಭೆಗೆ ತಡೆ ಒಡ್ಡಿದ್ರು. ಬೇರೆ ಬೇರೆ ಕತೆ, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಸಭೆ, ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣದ ನಡುವೆ ತಿಕ್ಕಾಟ ಜಾಸ್ತಿ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲದಕ್ಕೂ ಬ್ರೇಕ್ ಹಾಕಿ ಸ್ವಾಮೀಜಿಗಳು ಕೇಳಿದ್ದಾರೆ, ಯಾರೋ ನನ್ನ ಪರವಾಗಿ ಮಾತಾಡಬೇಡಿ, ಅದು ಯಾವಾಗ ಏನಾಗಬೇಕು ಅದು ಆಗತ್ತೆ ಅಂತ. ಇಷ್ಟೆಲ್ಲ ಆಗಿಯೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ, ಓಕೆ ಖಾಲಿ ಇಲ್ಲ ಅಂದರೆ ಖಾಲಿ ಆದಮೇಲೆ ಆಗ್ತಾರೆ ಅಂತ. ಜೊತೆಗೆ ಅವ್ರು ಹೇಳಿದ್ದಾರೆ, 3 ಉಪಚುನಾವಣೆ ಗೆಲ್ಲಕ್ಕೆ ಡಿ ಕೆ ಶಿವಕುಮಾರ್ ಕಾರಣ, 135 ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಕಾರಣ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ 135 ಬರಲಿಕ್ಕೆ ಕಾರಣ ಅನ್ನೋ ವಿಷಯವನ್ನು ಎಲ್ಲರೂ ಕೂಡ ಒಪ್ಪುವಂಥದ್ದೇ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಏನು MB ಪಾಟೀಲ್ ಸೇರಿದಂತೆ SS ಮಲ್ಲಿಕಾರ್ಜುನ್ ಅವರು, ರಾಜಣ್ಣ ಅವರು, ಪರಮೇಶ್ವರು ಎಲ್ಲರೂ ಎಲ್ಲ ಖಾಲಿ ಇಲ್ಲ, ಖಾಲಿ ಇಲ್ಲ, ಖಾಲಿ ಇಲ್ಲ, CM ಸ್ಥಾನ ಖಾಲಿ ಇಲ್ಲ, ಖಾಲಿ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ. ಖಾಲಿಯಾದಾಗ ಅದರ ನೆಕ್ಸ್ಟು 2ನೇ ಸಲ ಸಿದ್ದರಾಮಯ್ಯ ನಂತರ ಯಾರು ಅಂದಾಗ ಅದು ಡಿ ಕೆ ಶಿವಕುಮಾರ್ ಅನ್ನೋದು ಡಿ ಕೆ ಶಿವಕುಮಾರ್ ಕಡೆಯವರ ವಾದ. ಯಾವಾಗ ಮೂಡಾ ಕೇಸ್ ಆಗುತ್ತೆ ಆಗ ಮೈಸೂರುವರೆಗೂ ಕಾರ್ಯಕ್ರಮಗಳನ್ನ ಮಾಡಿ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಲ್ಲೋದು ಡಿ ಕೆ ಶಿವಕುಮಾರ್. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ಲೋದು ಡಿ ಕೆ ಶಿವಕುಮಾರ್. 5 ವರ್ಷ ಅವರೇ ಓಕೆ CM ಅಂತಾರೆ. ಆದರೆ ಫೈಟ್ ಇದ್ದಿದ್ದೇ ವಿಧಾನಸಭೆ ಚುನಾವಣೆ ಮುಗಿದಾಗ 2023ರಲ್ಲಿ ದೆಹಲಿಗೆ ಹೋಗಿ ಕೂತಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರೇ. ಯಾರು CM ಅಂತ ಚರ್ಚೆ, ಮತ್ತೊಬ್ಬ ಯಾರು XYZ ಅಂತ ಮತ್ತೊಬ್ಬರದ್ದು ಯಾರ್ದು ಹೆಸರು ಬರಲಿಲ್ಲ. ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ಅವತ್ತಿಗೆ ಆಗಿರ್ತಕ್ಕಂಥ ಒಪ್ಪಂದದ ಪ್ರಕಾರ 1 ದಿನ ಮೊದಲೇ ಬಿಟ್ಕೊಟ್ಟು ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಬಿಟ್ಕೊಡ್ತಾರೆ ಅಂತ. ಅವ್ರ ಬಗ್ಗೆ ಕೆಲವೊಂದು ಆರೋಪ ಇದೆ. ಸಿದ್ದರಾಮಯ್ಯನವರು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಸಚಿವರನ್ನ, ಶಾಸಕರನ್ನ, ಡಿ ಕೆ ಶಿವಕುಮಾರ್ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಇರಬಹುದೇನೋ. ಡಿ ಕೆ ಶಿವಕುಮಾರ್ ರಾಜಕಾರಣ ಶೈಲಿನೇ ಹಂಗಿದೆ. ನಾನು ನಡೆದದ್ದೇ ಆದಿ ಅನ್ನೋ ಇದು, ಆನೆ ನಡೆದದ್ದೇ ಆದಿ ಅನ್ನೋದು ಡಿ ಕೆ ಶಿವಕುಮಾರ್ ನಡವಳಿಕೆ. ಅದು ಅವ್ರಿಗೇನು ಹೈಕಮಾಂಡ್ ಬಗ್ಗೆ ನಂಬಿಕೆ, ಚುನಾವಣೆಗೆ ಮುನ್ನ ಜನದ ಮೇಲೆ ನಂಬಿಕೆ, ಜನ ಓಟ್ ಹಾಕ್ಬೇಕು. ಚುನಾವಣೆ ಆದ್ಮೇಲೆ ಶಾಸಕರದು. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಅಲ್ಲಿ ಶಾಸಕರು ಸ್ಟ್ರಾಂಗ್, ಹೈಕಮಾಂಡ್ ಸ್ಟ್ರಾಂಗ್ ಅಂದ್ರೆ ಹೈಕಮಾಂಡ್ ಸ್ಟ್ರಾಂಗ್. ಡಿ ಕೆ ಶಿವಕುಮಾರ್ ಈಗ ಮೌನವಾಗಿರೋ ಕಾರಣ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಎಸ್ ಡೋಂಟ್ ವರಿ ಜಸ್ಟ್ ವೈಟ್ ಅಂತ ಹೇಳಿದ್ದಾರಂತೆ. ಅವರು ಅಷ್ಟೇ ಮಾತು ಕೊಟ್ಟಿರುತ್ತಾನೆ, ನಾಲ್ಗೆ ತಾನೇ ಇರೋದು ಹೈಕಮಾಂಡ್ ಅಲ್ಲಿ. ನುಡಿದಂತೆ ನಡೆಯುತ್ತಾರೆ. ಸಿದ್ದರಾಮಯ್ಯ ನುಡಿದಂತೆ ನಡೆಯುತ್ತೇವೆ ಅನ್ನೋದಕ್ಕೆ ಹೆಸರುವಾಸಿ. ಇಡೀ ರಾಜ್ಯದ ಜನರಿಗೆ ನುಡಿದಂತೆ ನಡೆದಿದ್ದೇವೆ, ನಡೆಯುತ್ತೇವೆ ಅಂತ ಹೇಳೋದು ಸಿದ್ದರಾಮಯ್ಯನವರು. ನನಗೆ CM ಕುರ್ಚಿಯನ್ನು ಬಿಟ್ಕೊಡ್ತೀನಿ ಅಂತ ಹೇಳಿರೋದು ಕೂಡ ಸಿದ್ದರಾಮಯ್ಯನವರೇ. ಹೈಕಮಾಂಡ್ ನಾಲಿಗೆ ಬಗ್ಗೆ ಸಿದ್ದರಾಮಯ್ಯನವರು ನುಡಿದಂತೆ ನಡೀತೀವಿ ಅಂತ ಹೇಳಿರೋ ಕಾರಣ ನಡೀತಾರೆ ಅನ್ನೋ ಭರವಸೆ ನನಗಿದೆ. ಉಳಿದವ್ರಿಗೆ ಯಾಕೆ ತಲೆನೋವು, ಬಿಟಾಕಿ ನಾನು ಕಾಯ್ತೀನಿ ಅಂತ ಮೌನಕ್ಕೆ ಶರಣಾಗಿದ್ದಾರೆ. ಆಪ್ತರ ಬಳಿ ಒಂದು ಮಾತನ್ನು ಹೇಳ್ಕೊಂಡಿದ್ದ ಡಿ ಕೆ ಶಿವಕುಮಾರ್, ನಾನು ಭಗವಂತನ ನಂಬ್ತೇನೆ, ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಅಷ್ಟೇ ನಂಬ್ತೇನೆ. ನಾನು ಜಾತಕದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಿದೆ ಈ ವರ್ಷ. ಜೊತೆಗೆ ಹೈಕಮಾಂಡ್ ಕೂಡ ಈ ವರ್ಷದ ಅಂತ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿದೆ. ಹಾಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಂಬುವಂಥ ದೇವರು, ಹೈಕಮಾಂಡ್, ನಂತರ ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟೇ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾಗಿ ದೇವ್ರನ್ನ ನಂಬ್ತಾರೆ, ದೇವ್ರ ಪ್ರಕಾರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋರಪ್ಪ. ಒಂದಷ್ಟು ಜನ ಸ್ವಾಮೀಜಿಗಳು ಹೇಳಿದ್ರಲ್ಲ, ವಿನಯ್ ಗುರುಜಿ ಸಮೇತ, ಮತ್ತು ಇನ್ನೊಬ್ಬರು ದ್ವಾರಕನಾಥ್ ಹೇಳಿದ್ದೆಲ್ಲ ಸುಳ್ಳಾಗಿದೆ. HMT ಗೆಲ್ತಾರಂತೆ 2019 ಲೋಕಸಭೆ ಹೇಳಿದರು. ಹಾಸನ, ಮಂಡ್ಯ, ತುಮಕೂರು ಗೆಲ್ತಾರಂತೆ. ತುಮಕೂರು ದೇವೇಗೌಡರು ಸೋತರು, ಹಾಸನ ಪ್ರಜ್ವಲ್ ಗೆದ್ದಿದ್ದು, ಮಂಡ್ಯ ನಿಖಿಲ್ ಸೋತಿದ್ರು. ಹಾಗಾಗಿ ದ್ವಾರಕನಾಥ್ ಅವ್ರದ್ದು ಅದಿಲ್ಲ, ವಿನಯ್ ಗುರುಜಿ ಬೇರೆ ಹೇಳೋರೆ. ಇನ್ನು ಸಿದ್ದರಾಮಯ್ಯನವರು ನುಡಿದಂತೆ ನಡೀತೀವಿ ಅಂತಲೇ ಹೆಸರುವಾಸಿ, ನುಡಿದಂತೆ ನಡೆಯುವ ನಾಯಕ ಸಿದ್ದರಾಮಯ್ಯನವರು. ಹಾಗಾಗಿ ಅದ್ರ ಬಗ್ಗೆ ಕೂಡ ನಂಬಿಕೆ ಅವರಿಗೆ, ಇನ್ನು ಹೈಕಮಾಂಡ್ ಬಗ್ಗೆ ಕೂಡ ನಂಬಿಕೆ ಇದೆ. ಹಾಗಾಗಿ ಸಿಗುತ್ತೆ ಅಂತ ಹೀಗಾಗಿ ಸೈಲೆಂಟ್ ಆಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋದು ಈಗಿನ ಡೆವಲಪ್ಮೆಂಟ್ಗೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವ್ರದ್ದು. ಬೇಡ, ಡಿ ಕೆ ಶಿವಕುಮಾರ್ ಭಾಳ ರೂಢಾಗಿ ನಡ್ಕೊಳ್ಳುತ್ತೆ ಮನುಷ್ಯ, ಸಾಫ್ಟ್ ಇಲ್ಲ.
ಯಾರಿಗೂ ಕೇರ್ ಮಾಡಲ್ಲ, ಡೋಂಟ್ ಕೇರ್ ಕಲ್ಚರ್, ಡಿ ಕೆ ಶಿವಕುಮಾರ್ ಹಂಗಿದ್ರೆ ಆಗಲ್ಲ ಅನ್ನೋ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಹೌದು, ದೇವೇಗೌಡರು ಆ ಥರ ಇರಲಿಲ್ಲ, ಎಸ್ ಎಂ ಕೃಷ್ಣ ಅವರು ಆ ಥರ ಇರಲಿಲ್ಲ. ಒಕ್ಕಲಿಗ ಕಮ್ಯುನಿಟಿಗೆ ಸೇರೋದು ಸಾಫ್ಟ್ ನೇಚರ್ ರಾಜಕಾರಣಿಗಳಾಗಿದ್ದರು ಎಸ್ ಎಂ ಕೃಷ್ಣ ಅವರೆಲ್ಲ. ಬಟ್ ಡಿ ಕೆ ಶಿವಕುಮಾರ್ ರೆಬಲ್, ಮುಲ್ಲಾಜಿಗೆ ಬೀಳಲ್ಲ. ನರೇಂದ್ರ ಮೋದಿ ಅಮಿತ್ ಶಾಗೆ ಕೇರ್ ಮಾಡಲಿಲ್ಲ, ಇನ್ಯಾರೋ ಚಿಲ್ಟು ಪಲ್ಟು ಎಮ್ ಎಲ್ ಎಗಳು ಕೇರ್ ಮಾಡ್ತಾರ ಅಂತ ಕೆಲವರು ಹೇಳ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಆಪ್ತರ್ಗೆ ಹೇಳಿರೋದಿಷ್ಟೇ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನೀವು ಯಾರೋ ಬಾಯಿ ಬಿಡಬೇಡಿ, ಸುಮ್ಮನಿರಿ. ನನಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ, ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ, ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ನವೆಂಬರ್ವರೆಗೂ ಕೂಡ ಈ ಬಜೆಟ್ ಸೆಷನ್ ಏನು ಬರುತ್ತೆ ಸಿದ್ದರಾಮಯ್ಯನವರ, ಇದು ಕಡೆಯ ಬಜೆಟ್ ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ. ಈ ಬಜೆಟ್ ನಂತರ ಮುಖ್ಯಮಂತ್ರಿ ಆಗೋದು ಡಿ ಕೆ ಶಿವಕುಮಾರ್. ಅದು ನವೆಂಬರ್ಗೆ ಅವ್ರು ಹೇಳ್ತಿರೋದೇನು ಅರ್ಲಿ ಅಂತೇನು ಹೇಳ್ತಿಲ್ಲ, ಹರಿವರಿ ಏನಿಲ್ಲ. 2.5 ವರ್ಷ 50-50, ಒಂದು ದಿನ ಮೊದಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅನ್ನೋ ಹೇಳಿಕೆಯನ್ನು ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರಂತೆ, ಮಾತನ್ನು ಕೊಟ್ಟಿದ್ದಾರಂತೆ. ಆ ಮಾತು ಉಳಿಸ್ಕೋತಾರೆ ಅನ್ನೋ ಭರವಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ಯಾರ್ಯಾರು ಮಾತಾಡ್ತಿದ್ದಾರೆ ಎಲ್ಲರನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಒಳಗಿನ ಶತ್ರುವಾಗಲಿ ಹೊರಗಿನ ಶತ್ರುವಾಗಲಿ ಟಾರ್ಗೆಟ್ ಮಾಡಿದ್ಮೇಲೆ ಅವ್ರನ್ನ ರಾಜಕೀಯವಾಗಿ ಬಲಿ ಆಗ್ತಾರೆ, ಸೆಟ್ಲ್ಮೆಂಟ್ ಮಾಡ್ತಾರೆ. ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಭಾಷೆಯಲ್ಲಿ ಬಳಸಿರ್ತಾರೆ ಸೆಟಲ್ಮೆಂಟ್ ಅಂತ. ನಾನು ಈ ಪದ ಬಳಸಬೇಕೋ ಬೇಡವೋ ಗೊತ್ತಿಲ್ಲ. ಆವಿನ ದ್ವೇಷ 12 ವರ್ಷ, ಡಿ ಕೆ ಶಿವಕುಮಾರ್ ಅವರ ಸಿಟ್ಟು, ಲೆಕ್ಕಾಚಾರ, ಅದಕ್ಕೇನು ಟೈಮ್ ಇದ್ದಂಗೆ ಕಾಣಲ್ಲ. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಚಾಪ್ಟರ್ಗಳಿಂದ ತಿರುಗಿ ನೋಡಿದಾಗ ರಾಜಕಾರಣದ ಚಾಪ್ಟರ್ಗಳನ್ನ ಯಾರು ಅವ್ರನ್ನ ಎದುರಾಕೊಂಡಿದ್ದಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲ ಸೆಕೆಂಡ್ ಅಟೆಂಪ್ಟ್ ಯಾರು ದಬಾಕಿರ್ತಾರೆ. 2002 ಐ ಥಿಂಕ್ ದೇವೇಗೌಡರ ವಿರುದ್ಧ ಕನಕಪುರ ಲೋಕಸಭೆ ಬೈ ಎಲೆಕ್ಷನಲ್ಲಿ ಸೋಲ್ತಾರೆ ಡಿ ಕೆ ಶಿವಕುಮಾರ್. 2004ರಲ್ಲಿ ಟಿ ವಿ ಆ್ಯಂಕರ್ ತೇಜಸ್ವಿನಿ ನಿಲ್ಲಿಸಿ ದೇವೇಗೌಡರನ್ನ ಸೋಲಿಸ್ತಾರೆ. 1999ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿರ್ತಾರೆ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಸೋಲು ಗೆಲುವು ಎರಡನ್ನೂ ಕಂಡಿದ್ದಾರೆ. ಯಾಕೆಂದರೆ ಫಸ್ಟ್ ಎಮ್ ಎಲ್ ಎಲೆಕ್ಷನ್ ಸ್ಟೂಡೆಂಟ್ ಆಗಿದ್ದಾಗಲೇ ದೇವೇಗೌಡರ ವಿರುದ್ಧ 85ರಲ್ಲಿ ಡಿ ಕೆ ಶಿವಕುಮಾರ್ ಸೋತಿದ್ದು. ಕಾಂಗ್ರೆಸ್ಸಲ್ಲಿ ನಂಬರ್ 1 ಸಿದ್ದರಾಮಯ್ಯ ಅವರು, ನಂಬರ್ 2 ಡಿ ಕೆ ಶಿವಕುಮಾರ್ ಅವರು. ಏನು ಭಾಳ ಇಷ್ಟು ಹೇಳ್ತಿದ್ದೀರಿ, ಏನು ಹಂಗಾರೆ ಇವ್ರು ಬಿಟ್ಟರೆ ಇನ್ನು ಯಾರೂ ಇಲ್ವಾ ಫಿಟ್ ಆಗಿರೋರು ಅಂತಂದರೆ, ಸಿ ಎಂ ಅನ್ನೋ ಚರ್ಚೆ ಬಂದಾಗ ಕಾಂಗ್ರೆಸ್ಸಲ್ಲಿದ್ದ ಹೆಸರು ಒಂದು ಸಿದ್ದರಾಮಯ್ಯ, ಒಂದು ಡಿ ಕೆ ಶಿವಕುಮಾರ್. ಇಬ್ಬರೇ ಕಿತ್ತಾಡಿದ್ದಾಗ 2023ರಲ್ಲಿ ಹೈಕಮಾಂಡ್ ಬಳಿ. ಸೊ ಹಾಗಾಗಿ ಇದೊಂದು ರೀತಿಯ ರೋಚಕ ರಾಜಕಾರಣದ ಘಟ್ಟ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ತಾವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಈ ಮೌನದ ಹಿಂದಿನ ಲೆಕ್ಕಾಚಾರ ಏನು? ಅಂದರೆ ಆ ಟೈಮ್ ಮುಗಿದ ಮೇಲೆ ರೆಬಲ್ ಆಗ್ತಾರಾ, ಸಿಡಿದು ಹೇಳ್ತಾರಾ, ಅಥವಾ ಅದು ಯಾವುದಕ್ಕೂ ಅವಕಾಶ ಕೊಡದೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ನನ್ನಷ್ಟೇ ಇದೆ, ಇಷ್ಟೊಂದು ನಂಬರ್ ಬರಲಿಕ್ಕೆ ತಗೊಳ್ಳಿ ಅಂತ ಅಧಿಕಾರ ಹಸ್ತಾಂತರ ಮಾಡ್ತಾರಾ, ಅಥವಾ ಆ ಟೈಮ್ ಒಂದಷ್ಟು ಕಂಡೀಷನ್ ಹಾಕ್ಲಿಕ್ಕೆ ಅಂತ ಈ ಥರದ್ದೆಲ್ಲ ಗಜ್ಜೆಗಾಟ ಕಾಂಗ್ರೆಸ್ಸಲ್ಲಿ ಆಗ್ತಿದೆಯಾ? ನಿಮ್ಮ ಒಪಿನಿಯನ್ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.